Oh, hey guys. ಆ್ಯಕ್ಚುಲಿ ನಿನ್ನೆ ನಿಮಗೆ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಅಲ್ಲಿ ನೋಡಿದ್ರೆ ಫೋನೇ ಅಲೋ ಇರಲಿಲ್ಲ. Hey guys, welcome back to my YouTube channel. ಕನ್ಯಾಕುಮಾರಿ ರೈಡ್ನ ಡೇ 6ಗೆ ಸ್ವಾಗತ ಸುಸ್ವಾಗತ. ಡೇ 6ಗೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ನಾನು ದರ್ಶನ ಮುಗಿಸ್ಕೊಂಡು ಬಂದೆ, ಬಟ್ ಪ್ರಾಬ್ಲಮ್ ವಾಸ್ ಅಲ್ಲಿ ಅವೈಲೇಬಿಲಿಟಿ, ಫೋನ್ ಒಳಗಡೆ ಅಲೋನೇ ಇಲ್ಲ. ದ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ನಾಟ್ ಅಲೌಡ್ ಇನ್ಸೈಡ್. ಸೊ ಯಾರಾದರೂ ಹೋಗಿ ವಿಸಿಟ್ ಮಾಡೋದಿದ್ದರೆ ದಯವಿಟ್ಟು ಏನನ್ನೂ ಕ್ಯಾರಿ ಮಾಡಬೇಡಿ. ಈವನ್ ಸ್ಮಾರ್ಟ್ ವಾಚು, ಇಯರ್ಬಡ್ಸು, ಯಾವುದು ಎಲೆಕ್ಟ್ರಾನಿಕ್ ಐಟಮು, ಕ್ಯಾಮ್ರಾ ಐಟಮು ಏನೂ ಅಲೋ ಇಲ್ಲ ಅಲ್ಲಿ ಒಳಗಡೆ. ಸೊ ಮತ್ತೆ ಅದಕ್ಕೋಸ್ಕರ ಏನೋ ತೊಗೊಂಡೋಗಿದ್ರೆ ಅಲ್ಲಿ ಲಾಕರ್ ಸಿಸ್ಟಮ್ ಇದೆ, ಲಾಕರಲ್ಲಿಟ್ಟು ಮತ್ತೆ ಇದು ಮಾಡಬೇಕು. ಸೊ ನಾನದನ್ನು ಸಜೆಸ್ಟ್ ಮಾಡಲ್ಲ ನಿಮಗೆ, ಯಾಕಂದರೆ ಸಖತ್ತು ಗೋಳು ಎಲ್ಲ ಕಡೆ ಲೈನ್ ಇರುತ್ತೆ, ಅದು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಆ್ಯಂಡ್ ನಾನು ನಿನ್ನೆ ಕಲ್ತಿರೋ ಪಾಠ ಏನಪ್ಪ ಅಂತಂದರೆ ಸೀಸನ್ ಟೈಮಲ್ಲಿ ರೈಡ್ ಮಾಡಲೇಬಾರ್ದು ಅಂತ. ಏನೋ ಗೊತ್ತಾ, ನಿನ್ನೆ 4.5 hours ಆಯಿತು ದರ್ಶನ ಸಿಗೋಕ್ಕೆ. 4.5 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡಿರೋದು. ಇದು ಆಗಿರೋಂಥ ಗೋಳು ನಮಗೆ. ಎಷ್ಟು ಸಖತ್ ಕಷ್ಟ ಆಯಿತು ಗೊತ್ತಾ. 6:15ಗೆ ನಾವು ಇದನ್ನು ಹಚ್ಚಿರೋದು ಲೈನಲ್ಲಿ, ಕ್ಯೂ ಅಲ್ಲಿ. ನಮಗೆ ನಮ್ಮ ದರ್ಶನ ಆದಾಗ 10:40 ಲಿಟ್ರಲಿ. 10:40, 10 ಗಂಟೆ 10 ಕಾಲು ಆಗಿತ್ತು ಅನಿಸುತ್ತೆ. ಓ ಯಪ್ಪ, ನಾನು ನನಗೆ ನಿಂತು ಕಾಲೆಲ್ಲ ನೋವು ಬಂದು ಅದ್ರಲ್ಲಿ ಬೇರೆ ರೈಡ್ ಬೇರೆ ಮಾಡ್ಕೊಂಬಂದಿದ್ದು ನಾ ಕನ್ಯಾಕುಮಾರಿಯಿಂದ. ಅಯ್ಯೋ ಶಿಟ್. ಪುಣ್ಯ ಇದೊಂದು ದೊಡ್ಡದಿತ್ತಪ್ಪ. ಸೊ ರೋಡ್ ಮಿಸ್ ಆಗ್ಬಿಡ್ತು ನನಗೆ. ಆ ಬಸ್ಸು ಮಾತಾಡ್ತಾ ಆ ಬಸ್ ಬೇರೆ ಅಡ್ಡ ಆಯ್ತಾ, ಗೊತ್ತೇ ಆಗಿಲ್ಲ ಅದು ಕ್ರಾಸ್ ಎಲ್ಲಿದೆ ಅಂಥೇಳಿ. ಸೊ ಆಮೇಲೆ ಬಂದು ನನಗೆ ಸುಸ್ತಾಗ್ಬಿಟ್ಟಿತ್ತು. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಆಮೇಲೆ ಕ್ಯಾಮ್ರಾನೂ ಅವರಿಲ್ಲ, ಏನೂ ತೋರಿಸ್ಲಿಲ್ಲ. ನಾನು ಆ ಗೋಪುರ ಅದು ತೋರಿಸೋಣ ಅಂತ ಹೋಗ್ತೀನಿ, ಅದು ನೋಡಿದರೆ ರೆನೋವೇಟ್ ಮಾಡೋಕ್ಕೆ ಫುಲ್ ಅದನ್ನೇನೋ ಕಟ್ಟಿಗೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅಯ್ಯೋ, ಕಂಟೆಂಟ್ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ರೂಮಿಗೆ ಬಂದ್ಬಿಟ್ಟು ಮಲ್ಕೊಂಡಿದ್ಯಪ್ಪ. ಹೆಂಗೆ ಮಲ್ಕೊಂಡೆ ಅಂತಲೇ ಗೊತ್ತಾಗಿಲ್ಲ ನನಗೆ. ಆಮೇಲೆ ಬೆಳಗ್ಗೆ ಅದು ನನ್ನ ಕಸಿನ್ ಏನೋ ಶಾಪಿಂಗ್ ಮಾಡ್ತೀನಿ ಅಂತ ಕೂತ್ಕೊಂಡ. ಆಯ್ತು ಮಾರಪ್ಪ ಅಂತ ಶಾಪಿಂಗ್ ಮಾಡಿದೆ. ಇವ್ನು ಯಾರೇಂಜ್ ಶಾಪಿಂಗ್ ಮಾಡ್ಯಾನಂತಂದರೆ ಇನ್ನೊಂದು ಬ್ಯಾಗ್ ಖರೀದಿ ಮಾಡ್ಬೇಕಾಯ್ತು ನಾವು. ರೇಂಜ್ ಶಾಪಿಂಗ್ ಮಾಡ್ಯಾನೆ ನನ್ನ ಮಗ. ಅಯ್ಯೋ, ಅದನ್ನು ಒಂದು ಮತ್ತೆ ಟಾಪ್ ಬಾಕ್ಸ್ ಮೇಲ್ಗಡೆ ಕಟ್ಕೊಂಡು ಬಂದ್ವಿ. ಇನ್ನೂ ಹೆವಿ ವೇಟ್ ಆಗಿದೆ ಗಾಡಿ. ಕತೆಗಳು ಗುರು, ನಮ್ಮದು ಕತೆಗಳು. ಸೊ ಎನಿವೆ, ಇಷ್ಟೆಲ್ಲ ಕತೆಗಳಾದಮೇಲೆ ಇವಾಗ ನಾನು ಹೊರಟಿದ್ದೀನಿ ಬೆಂಗಳೂರಿಗೆ. ಸೊ ಮಧುರೈ ಟು ಬೆಂಗಳೂರು 420 ಕಿಲೋಮೀಟರ್ ಆ್ಯಸ್ ಆಫ್ ನಾವು 419.
It's gonna be a long day and a longest journey of this trip. So actual ಬಂದು ಅರೌಂಡ್ 439 ಕಿಲೋಮೀಟರ್ಸ್ ಏನೋ ಇದೆ ನಮ್ಮ ಹೋಟೆಲಿಂದ ನಮ್ಮ ಬೆಂಗಳೂರು ಮನೆಗೆ. ಅದಾದಮೇಲೆ ಮತ್ತೆ ನೆಕ್ಸ್ಟು ನಾಳೆ ಎದ್ಬಿಟ್ಟು ಹುಬ್ಬಳ್ಳಿಗೆ ಹೋಗಬೇಕು. ಸೊ ಅಲ್ಲಿಗೆ ನಮ್ಮ ಕನ್ಯಾಕುಮಾರಿ ರೈಡು ಕಂಪ್ಲೀಟ್ ಆಗುತ್ತೆ. ಸೊ ವಿಚ್ ಈಸ್ ಗೋಲ್ ಬಿ ಸಮ್ವೇರ್ ಅರೌಂಡ್ 2900 ಕಿಲೋಮೀಟರ್ಸ್ ಕಂಪ್ಲೀಟ್ಲಿ. 2900 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಈ ಎಂಟೈರ್ ಟ್ರಿಪ್ ಕಂಪ್ಲೀಟ್ ಆಗಿ. ನಾನು ಹುಬ್ಳಿಗೆ ಹೋದ್ಮೇಲೆ. ಸೊ ಸ್ಟೇ ವಿತ್ ಮೀ ಗಾಯ್ಸ್, ಹೊರಡೋಣ. ಬಟ್ ಒಂದೇನಂತಂದರೆ ರೋಡ್ ಸಖತ್ತಾಗಿದೆ. ಮೊದಲೇ ಫುಲ್ಲು 4 ಲೈನ್ ಹೈವೇ. ಸೊ ಅದೊಂದೇ ಸ್ವಲ್ಪ ರಿಲೀಫ್ ಪಾಯಿಂಟು. ಅದು ಬಿಟ್ಟರೆ ಬಟ್ ಇವತ್ತು ಲಾಂಗ್ ವೀಕೆಂಡ್ ಬೇರೆ, ಲಾಂಗ್ ವೀಕೆಂಡ್ ಎಂಡ್ ಡೇ ಇವತ್ತು. ಸೊ ಹೀಗಾಗಿ ದ ಟ್ರಾಫಿಕ್ ಎಟ್ ಹೊಸೂರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಟಿ ವಿಲ್ ಬಿ ಲೈಕ್ ಬಾಸ್ ಗಾನ್ ಕೇಸ್ ಫಾರ್ ಮೀ. ಕಥೆನೇ ಮುಗಿದೋಗುತ್ತಲ್ಲಿ. ಅದಕ್ಕೋಸ್ಕರ ನೋಡೋಣ ಎಷ್ಟು ಆ ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಬೇಕು ಅಂತ ನಾನು ಇದ್ದೀನಿ. ಇವನ್ ಇಫ್ ಇಟ್ ಇಸ್ ಲೈಕ್ ಲೇಟಾಗಿ ಹೋಗೋದಾದ್ರೂ ನಾವು ಅದಕ್ಕೋಸ್ಕರನೇ ಇವತ್ತು ಲೇಟಾಗಿ ಬಿಟ್ಟಿದ್ದು. ಇವಾಗ 12:20 ಆಗಿದೆ. ಯಾಕಂದರೆ ಅಲ್ಲಿ ಹೋಗೋಷ್ಟೊತ್ತಿಗೆ ರಾತ್ರಿ ಒಂದು 10-11 ಗಂಟೆ ಆದರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಿರಬಹುದು ಅಂತ ಒಂದು ನಮ್ಮ ಆಲೋಚನೆ. ಇಲ್ಲ ಅದಕ್ಕಿಂತ ಬೇಗ ಹೋಗ್ತೀವಿ ಅಂತಂದರೆ ಸ್ವಲ್ಪ ಬ್ರೇಕ್ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಡ್ತೀವಿ. ಸೊ ಬ್ರೇಕ್ ಸ್ವಲ್ಪ ಜಾಸ್ತಿ ಎತ್ಕೊಂಡು ಲೇಟಾಗೇ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವನು ಯಾರು ಗುರು ಇವನು? ಗಾಡಿ ವೇಟು ಜಾಸ್ತಿ ಆಗ್ತಾನೇ ಇದೆ. ನಾನು ಅದಕ್ಕೋಸ್ಕರ ಆ್ಯಕ್ಚುಲಿ ಎಲ್ಲಿ ಬೈಕಲ್ಲಿ ಅದು ಟ್ರಿಪ್ ಬಂದಾಗ ಶಾಪಿಂಗ್ ಏನೂ ಮಾಡಲ್ಲ. ಅಂಟೇನಲ್ಲೇ ಐಟಮ್ ತುಂಬ ಚಿಕ್ಕದಿದ್ದು 1-2 ಐಟಮ್ ಇದು. ಆ್ಯಂಡ್ ಅದು ತುಂಬ ಆ ಪ್ಲೇಸಲ್ಲಿ ಸ್ಪೆಷಲ್ ಆಗಿರಬೇಕು, ಆ ಪ್ಲೇಸಲ್ಲಿ ಮಾತ್ರ ಸಿಗ್ತಿರಬೇಕು ಅಂದರೆ ಅಷ್ಟೇ ನಾನು ಪರ್ಚೇಸ್ ಮಾಡೋದು. ಇಲ್ಲಾಂದರೆ ಪರ್ಚೇಸ್ ಮಾಡೋದೇ ಇಲ್ಲ. ಯಾಕಂದರೆ ಕ್ಯಾರಿಂಗು ಎಕ್ಸ್ಟ್ರಾ ಒಂದು ಪ್ಲ್ಯಾನಿಂಗಲ್ಲಿ ಇರ್ತೀವಿ, ಲಗೇಜ್ ಪ್ಲ್ಯಾನಿಂಗು ಅದೆಲ್ಲ, ಸ್ಪೇಸ್ ಮ್ಯಾನೇಜ್ಮೆಂಟು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ವೇಟ್ ಮ್ಯಾನೇಜ್ಮೆಂಟ್ ಕೂಡ. ಸೊ ನಾನು ಸಜೆಸ್ಟ್ ಮಾಡೋದೇನಂತಂದರೆ ಡೋಂಟ್ ಡೂ ಮಚ್ ಆಫ್ ಎ ಶಾಪಿಂಗ್ ಇಫ್ ಯು ಡೋಂಟ್ ಹ್ಯಾವ್ ಸ್ಪೇಸ್ ಇನ್ ದ ಎಕ್ಸಿಸ್ಟಿಂಗ್ ಲಗೇಜ್ ಸಿಸ್ಟಮ್. ಎಕ್ಸಿಸ್ಟಿಂಗ್ ಲಗೇಜ್ ಸಿಸ್ಟಮಲ್ಲಿ ಸ್ಪೇಸ್ ಇಲ್ಲ ಅಂತಂದರೆ ಶಾಪಿಂಗ್ ಮಾಡಬೇಡಿ. ಯಾಕಂದರೆ ಇಟ್ಸ್ ಗೋನಾ ಕೀಪ್ ಆ್ಯಡ್ ಆನ್ ಎಕ್ಸ್ಟ್ರಾ ಬ್ಯಾಗ್ಸ್, ಎಕ್ಸ್ಟ್ರಾ ಲಗೇಜ್ ಮತ್ತು ಎಕ್ಸ್ಟ್ರಾ ತುಂಬಾ ಕಾಂಪ್ಲಿಕೇಶನ್ಸ್ ಬರುತ್ತೆ ವೇಟ್ ಇನ್ ಟರ್ಮ್ಸ್ ಆಫ್ ವೇಟ್ ಮ್ಯಾನೇಜ್ಮೆಂಟಲ್ಲಿ. ಸೊ ಯಾಕಂದರೆ ಇವಾಗ ನಾನು ಜಸ್ಟ್ ಅಲ್ಲಿ ಯೂ-ಟರ್ನ್ ಮಾಡಿದ್ನಲ್ಲ, ಯೂ-ಟರ್ನ್ ಮಾಡಬೇಕಾದ್ರೆ ಯೂ-ಟರ್ನ್ ಮಾಡಬೇಕಾದ್ರೆ ಐ ಕ್ಯಾನ್ ಫೀಲ್ ದಟ್ ವೇಟ್ ಅಲ್ಲಿ ಟಯರ್ ಒಂದು ಸ್ವಲ್ಪ ಈ ಥರ ಸ್ಕಿಡ್ ಆಗಿದ್ದು ಫೀಲ್ ಬಂತು ನನಗೆ ಬಿಕಾಸ್ ಆಫ್ ದ ವೇಟ್ ಯೂ-ಟರ್ನ್ ಮಾಡಬೇಕಾದ್ರೆ. ಸೊ ಆಲ್ಸೋ 5,000 ಕಿಲೋಮೀಟರ್ ಗುರು, 5,000 ಕಿಲೋಮೀಟರ್, 5,000 ಕಿಲೋಮೀಟರ್ಸ್ ಕಂಪ್ಲೀಟೆಡ್. ಟೋಲೇ ಬಂದ್ಬಿಡ್ತಾ ಆಸಮ್. ಈ ಟೋಲಲ್ಲಿ ನಿಲ್ಸ್ಕೊಂಡು ಅವತ್ತು ಏನಾದರೂ ತಿನ್ನೋಣ ಗುರು. 1:46 ಆಯಿತು. ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ದು ಆಲ್ಮೋಸ್ಟ್ 9:30. 9:30 ಇತ್ತು. 9:30ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಗಾಡಿ ಓಡಿಸಿದ್ರೆ ಸುಮ್ಮನೆ ಅಲ್ಲ, ಗಾಡಿ ಓಡಿಸ್ಬೇಕಾದ್ರೂ ಕ್ಯಾಲರೀಸ್ ಬರ್ನ್ ಆಗುತ್ತೆ.
ಈ ತಮಿಳ್ನಾಡಲ್ಲಿ ಏನಂತಂದರೆ ಟೋಲ್ಗಿಂತ ಮುಂಚೆನೇ ಶಾಪ್ಗಳಿರುತ್ತೆ, ಟೋಲ್ ಆದಮೇಲೆ ಶಾಪ್ಗಳಿರಲ್ಲ. ಇದೊಂಥರ ವಿಚಿತ್ರ ಗುರು. ಅಕ್ಕ ಎಲ್ಲಿ ಬರ್ತಾನಪ್ಪ ಇವನು? ಅಲ್ಲಿ ನಾಳೆ ಹಾಕ್ತೀನಿಲೇಪ್ಪ. ಓಕೆ ಗೈಸ್, ಸ್ಟಾಪ್ ತೊಗೊಂಡಿದ್ದೀನಿ ಇಲ್ಲಿ. ರಿಫ್ರೆಶ್ ಆಗಿ ಮತ್ತೆ ಕಂಟಿನ್ಯೂ ಮಾಡೋಣ ಜರ್ನಿನ. One eternity later. ಓಕೆ ಗಾಯ್ಸ್, ಸೊ ಸ್ಪಿಡ್ ಸ್ಟಾಪ್ ಮುಗೀತು. ಇಲ್ಲಿ ಒಂದಿಬ್ಬರು ರೈಡರ್ ಸಿಕ್ಕರು, ನಮಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಅವರು ಇಬ್ಬರು ಬೆಂಗಳೂರು ಕಡೆ ಹೋಗ್ತೇನಂತೆ, ಒಬ್ರು ಮುಂದೆ ಹೋದರು. ಇನ್ನು ಒಂದು ಎಕ್ಸ್ಪಲ್ಸು ನಮ್ಮ ಹಿಂದೆ ಇದೆ. ಆ್ಯಕ್ಚುಲಿ ನಂದು ಗೋಪ್ರೋ ಅದು ಮೆಮೊರಿ ಖಾಲಿ ಆಗಿ ಬಂದಿದೆ. ನಾನು ನಿನ್ನೆ ಹೆವಿ ಸುಸ್ತಾಗ್ಬಿಡ್ತು. ನಾನು ಏನೋ ಪ್ಲ್ಯಾನ್ ಅಂದ್ಕೊಂಡೆ, ಅದರಿಂದ ವೀಡಿಯೋಸ್ ನಾನು ಲ್ಯಾಪ್ಟಾಪಿಗೆ ಕಾಪಿನೇ ಮಾಡಲಿಲ್ಲ. ಹೀಗಾಗಿ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಎನಿವೆ, ಇವಾಗ ಒಂದು ಸ್ವಲ್ಪ ಎನರ್ಜಿ ಬಂತು, ಸ್ವಲ್ಪ ರೆಸ್ಟ್ ಸಿಗ್ತಲ್ಲ. ಆ್ಯಂಡ್ 316 ಕಿಲೋಮೀಟರ್ಸ್ ಟು ಗೋ ಟು ಬೆಂಗಳೂರು. ಆ್ಯಂಡ್ ಅಲ್ಲಿ ಟ್ರಾಫಿಕ್ ಇರುತ್ತಾ ಇಲ್ವಾ ಅಂತ ಒಂದು ಡಿಸ್ಕಷನ್ ನಡೀತಾ ಇತ್ತು ನಮ್ಮ 3 ಜನರ ಮಧ್ಯ. ನೋಡೋಣ ಬನ್ನಿ, ಲೆಟ್ಸ್ ಸಿ. ಸೂಪರ್ ಬ್ರಿಡ್ಜ್, ಕಾವೇರಿ ರಿವರ್ ಬ್ರಿಡ್ಜು ಇದೆ ನೋಡ್ರಪ್ಪ. ಕಾವೇರಿ ಇದಕ್ಕೋಸ್ಕರನೇ ಹೊಡೆದಾಡೋದು ಕರ್ನಾಟಕ ಮತ್ತು ತಮಿಳ್ನಾಡವರು. ನೀರೇ ಇಲ್ಲ. ನಿಜವಾದ ಅವೇ ದೊಡ್ಡದಿದೆ. ಕಾವೇರಿ ತಾಯಿ ಹಾಡಿಂದು ನಿಮ್ಮೋದ ಸೋದು ಜಂತು ನಿಮ್ಮನ್ನ. ಕಾವೇರಿ ರಿವರ್. ಸೊ 261 ಕಿಲೋಮೀಟರ್ಸ್ ಟು ಗೋ. 5 hours 30 minutes ತೋರಿಸ್ತಾ ಇದೆ. ಸೊ ಇದು ಡೈರೆಕ್ಟ್ ನಮ್ಮ ಮನೆಗೆ ಹಾಕಿರೋಂಥ ಲೊಕೇಶನ್ನು. ಪ್ರೊಬಾಬ್ಲಿ ಹೊಸೂರು ಎಲೆಕ್ಟ್ರಾನಿಕ್ ಸಿಟಿ ಸ್ವಲ್ಪ ಇನ್ನೂ ಬೇಗನೆ ಮುಟ್ತೀನೇನೋ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಹೆವಿಯಾಗಿ ಕ್ರೂಸ್ ಮಾಡ್ತಿದ್ದೀನಿ. ನೋಡೋಣ ಇವತ್ತು ಟ್ರಾಫಿಕ್ ಇರುತ್ತಾ ಇರಲ್ವಾ ನನ್ನ ಕ್ವಶನು. ಟ್ರಾಫಿಕ್ ಇತ್ತು ಮಾತ್ರ ಜೀವನ ಕಷ್ಟ ಆಗ್ಬಿಡೋದೆ ಅವರು, ನಿಜ ಹೇಳ್ತೀನಿ. ಆಗಿರೋ 6 ದಿವಸದ ಗಾಡಿ ಓಡಿಸೋ ಸುಸ್ತಿಗೂ, ನಿನ್ನೆ ಮಧುರೈಯಲ್ಲಿ ಕಾಲು ನೋವ್ತಿರೋದಕ್ಕೂ, ಈಗ ಎಕ್ಸ್ಟ್ರಾ ವೇಟ್ ಆ್ಯಡ್ ಆಗಿರೋದಕ್ಕೂ ಯಪ್ಪ. ನೋಡೋಣ ಏನಾಗುತ್ತೋ. ಆ್ಯಂಡ್ ರೈಟ್ ನಾವು ದ ರೈಡ್ ಇಸ್ ಗೋಯಿಂಗ್ ಸೋ ಸ್ಮೂತ್. ಆಗಲೇ ಒಂದು ಆಕ್ಸಿಡೆಂಟ್ ಆಯಿತು, ಬಟ್ ಅಲ್ಲಿ ಕ್ಯಾಮ್ರಾ ಆನ್ ಇರಲಿಲ್ಲ, ಅದು ರೆಕಾರ್ಡೇ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಕಂಟೆಂಟ್ ಹಿಂಗೆ ನಮಗೆ. ಮೇಲ್ಗಡೆ ಫುಲ್ಲು ಟ್ರಾಫಿಕ್ ಆಗಿದೆ, ಆ್ಯಂಬುಲೆನ್ಸ್ ನಿಂತಿದೆ, ಪೊಲೀಸ್ ನಿಂತಿದ್ದಾರೆ. ಐ ಥಿಂಕ್ ಆಕ್ಸಿಡೆಂಟ್ ಆಗಿದೆ. ನನಗೆ ಗೂಗಲ್ ಮ್ಯಾಪಲ್ಲಿ ಕೆಳಗಡೆ ಸರ್ವಿಸ್ ರೋಡ್ ತೋರಿಸ್ತು. ಸಿ ಐ ಥಿಂಕ್ ಹೆವಿ ಆಕ್ಸಿಡೆಂಟ್ ಆಗಿದೆ.
ಆ ಕಡೆ ರೋಡ್ ಕ್ಲೋಸ್ ಆಗೈತೇನ? ಏನೋ ಆಗಿದೆ ಗುರು, ಏನೋ ಆಗಿದೆ. ಇಲ್ಲ ಇಲ್ಲ ಇಲ್ಲ, ರೋಡ್ ಕ್ಲೋಸ್. ಯಪ್ಪ ಕಾಕ ಸರಿ ಮರ, ಗಾಡಿ ಬ್ಯಾಲೆನ್ಸ್ ಮಾಡೋದು ಒಂದು ದೊಡ್ಡ ತ್ರಾಸು. ಸಮಥಿಂಗ್ ಇಲ್ಲ ವಾಯ್ಸ್. ಐ ಥಿಂಕ್ ಇಟ್ಸ್ ಅ ರೋಡ್ ಕ್ಲೋಜರ್ ಡೈವರ್ಷನ್ಸ್. ಅಯ್ಯಪ್ಪ ಹೆವಿ ಟ್ರಾಫಿಕ್ ಗುರು. ಇಲ್ಲಿ ಅವನು ಎಲ್ಲಿ ಹೋಗ್ತೀಯ? Yes, there is congestion. ನಡ್ರು ಯಪ್ಪ, ಏನಿದು ಹೈವೇ ಈ ರೇಂಜಿಗೆ ಬ್ಲಾಕ್ ಆಗಿದೆ? ಆಕ್ಸಿಡೆಂಟ್ ಆಗಿದೆ ಅಂದ್ಕೊಂಡು ಆಕ್ಸಿಡೆಂಟ್ ಅಲ್ಲ ಇದು ರೋಡ್ ಕ್ಲೋಜರ್ ಇಶ್ಯೂ. ಮೇನ್ ಹೈವೇ ಅಲ್ಲಿ ಆ ಕಡೆ ಇದೆ, ಅದು ಅಂಡರ್ ಕನ್ಸ್ಟ್ರಕ್ಷನ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಳಗಡೆಯಿಂದ ಬಿಡ್ತಾ ಇರೋದು. ಅದಕ್ಕೋಸ್ಕರ ಹೆವಿ ಟ್ರಾಫಿಕ್ಕು, ಫುಲ್ಲು ಬ್ಲಾಕ್ ಆಗಿದೆ. ರೆಡ್ ತೋರಿಸ್ತಾ ಇದೆ. ಅಡ್ವೆಂಚರ್ ಗಾಡಿ ಏನಕ್ಕೆ ಎತ್ಕೊಂಡು ಹೋಗುತ್ತಿಲ್ಲ, ಇದಕ್ಕೆ ಮಾತ್ರ ಕರೆಕ್ಟಾಗಿ ಯೂಸ್ ಆಗ್ತಿದೆ ಗುರು. ನಾವಾಗಲಿಂದ ಸಾಯ್ತಾನೆ ಗುರು, ನನ್ನೂ ಸಾಯಿಸ್ತಾನೆ ಇವನು. ಮತ್ತೆ ಬಂತು ಗುರು ಟ್ರಾಫಿಕ್ ಇದು. ಎನಿವೆ ಗೊತ್ತು. ಸೊ ನಾನು ಲಾಸ್ಟ್ ಪಿಟ್ ಸ್ಟಾಪಲ್ಲಿ ತೊಗೊಂಡಿದ್ನಲ್ಲ, ಆ ಪಿಟ್ ಸ್ಟಾಪಲ್ಲಿ ನಮ್ಮ ಒಬ್ಬ ರೈಡ್ರು ಸಿಕ್ಕಿದ್ರಲ್ಲ ಆಗಲೇ, ಅವ್ರು ಹೇಳಿದ್ದು ಇಲ್ಲಿ ಸೆಲ್ವಿ ಮೆಸ್ ಅಂತ ಇದೆ, ತುಂಬ ಸಖತ್ತಾಗಿದೆ ಅಂತೇಳಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಊಟ ಹೇಗಿದೆ, ಏನಿದೆ, ಚೆನ್ನಾಗಿದೆಯಾ ಹೇಗೆ ಅಂತ ಟ್ರೈ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಆಲ್ರೆಡಿ ಎಷ್ಟು ಗಂಟೆ? 4 ಗಂಟೆ ಆಯಿತು. ಏನು ಗೊತ್ತಾ, ಆಲ್ಮೋಸ್ಟ್ 139 ಕಿಲೋಮೀಟರ್ಸ್ ವಿತೌಟ್ ಸ್ಟಾಪ್ ಹೊಡೆದೀನಿ ನಾನು ಇವಾಗ ಸಿಂಗಲ್ ಸ್ಟ್ರೆಚಲ್ಲಿ. ನೋಡಿ, ಸಿಂಗಲ್ ಬ್ರೇಕ್, ಒಂದು ಕಡೆನೂ ನಿಲ್ಲಿಸಿಲ್ಲ ಗಾಡಿನ. ಫುಲ್ಲು ಹೆವಿಯಾಗಿ ಚಚ್ಚುತ್ತಾ ಇದ್ದೀನಿ. ಸೀದಾ ಊಟಕ್ಕೆ ನಿಲ್ಲಿಸ್ಬಿಡೋಣ ಅಂತ ಲೆಕ್ಕಾಚಾರ. ಅದರ ಮೇಲೆ ನನ್ನ ಗೋಪ್ರೋ ಇದು ಆಗಿತ್ತಲ್ಲ ಸ್ವಲ್ಪ, ಅದರಲ್ಲಿ ಒಂದಿಷ್ಟು ಯಾವ್ದಾದ್ರು ಹಳೆ ವೀಡಿಯೋಸ್ ಇದ್ದರೆ ಅದನ್ನು ಡಿಲೀಟ್ ಮಾಡಿಬಿಟ್ಟು ಅಲ್ಲೇ ಇದು ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಲಾಂಗ್ ಬ್ರೇಕ್ ತೊಗೋತೀನಿ. 139 ಕಿಲೋಮೀಟರ್ ಚಚ್ಚಿದ್ದೀನಿ. ಸೊ ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿ, ಆ್ಯಂಡ್ ಬಿಕಾಸ್ ದ ಟ್ರಾಫಿಕ್ ಈಸ್ ಲೈಕ್ ಹೆಲ್. ಬೇಜಾನ್ ಟ್ರಾಫಿಕ್ಕು. ಇದೆಲ್ಲಿದೆ ಗುರು ಯೂಟರ್ನ್ ಸಿಗ್ತಾ ಇಲ್ಲ. ಯೂಟರ್ನ್ ಸಿಗ್ತಿಲ್ಲ. ರೋಡ್ ಇರ್ಕಾ? ಯೂಟರ್ನ್ಗೆ ರೋಡ್ ಇರ್ಕಾ?
ಜಾಗ ಇದೆ. ಓ ಓಕೆ ಬಾಯ್ಸ್, ಇಲ್ಲಿದೆ ಸೆಲ್ವಿ ಮೆಸ್ ಅಂತ. ಯೂಟರ್ನ್ ಹಾಕೊಂಡು ಬರೋಸಾಗೆ ಸಾಕಾಗೋಯ್ತಾ. ಸೆಲ್ವಿ ಮೆಸ್ ಸೇಲಂ ಬೇಜಾನ್ ದೊಡ್ಡದಿದೆ ಗುರು ಊರು. ನಾನೇನು ಅಂದ್ಕೊಂಡಿದ್ದೆ. ಸೇಲಂ ಕೆಫೆ ಸೆಲ್ವಿ ಮೆಸ್ ಇದೆ ಬಾಯ್ಸ್, ನೋಡಿ. ಹಾ ಓಕೆ. ಹಾಂ Hey, yo. ಹೇಳಿ. ಸೊ ಇಲ್ಲಿ ಊಟ ತುಂಬಾ ಚೆನ್ನಾಗಿದೆ ಅಂತೆ, ಹೆವಿ ರಿವ್ಯೂಸ್ ಇದೆ ಅಂತೆ. ಸೊ
ಸೊ ಊಟ ಮಾಡ್ತೀನಿ. ಊಟ ಮಾಡ್ಕೊಂಡು ಬಂದು ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಹೆಂಗಿತ್ತು ಊಟ ಏನು ಅಂತ. ಓಕೆ ಬಾಯ್ಸ್, ಸಿಗೋಣ. One eternity later. ಯಾವ್ದು ಹಾಕಿಲ್ಲೇನ? ಹೊಂಟಿಲ್ಲ. ಆತಪ್ಪ, ದಿಂಬು ಮುಂದೆ ಸರ್ಕೊ ದಿಂಬು ಸೊಪ್ಪು. ಹಾಂ ಬಿಡ. ಹಾಂ ಈಗ ಅಲ್ಲಿಗೆ ಓಕೆ ಬಾಯ್ಸ್, ಫೈನಲಿ ಊಟ ಆಯಿತು. ಊಟದ ಜೊತೆ ಒಂದು ಐಸ್ ಕ್ರೀಮ್ ಕೂಡ ಆಯಿತು. ಸೊ ಸಮಯ ಇವಾಗ 5:24. ಎಷ್ಟೊತ್ತಿಗೆ ನಿಲ್ಲಿಸಿದ್ದೆ ಅಂತ ನೆನಪಿಲ್ಲ ನನಗೆ. ಬಟ್ ಊಟ ಮಾತ್ರ ಸಾಕಾಗಿತ್ತು ಬಾಯ್ಸ್. ಊಟ ತಿಂದು ಏನಂತಂದರೆ ಒಳ್ಳೆ ಅಥೆಂಟಿಕ್ಕು ಈ ತಮಿಳ್ನಾಡು ಮಸಾಲ ಅಥವಾ ಆ ಟೇಸ್ಟು ನೀವು ಟೇಸ್ಟ್ ಮಾಡಬೇಕಂತಂದರೆ 100% ಮಸ್ಟ್ ವಿಸಿಟು. ಸ್ವಲ್ಪ ಹೆವಿಯಾಗಿ ಆಯಿತು ಒಂದು ಏನೇಳಿ ಊಟ ಹೆವಿಯಾಗಿ ಆಯಿತು. ಒಳ್ಳೆ ಎನರ್ಜಿ, ಫುಲ್ ಆಫ್ ಎನರ್ಜಿ. ಇವಾಗ ಸುಮ್ಮನೆ ಹೊಡಿತಾ ಇರೋದು ಬೆಂಗಳೂರಿಗೆ ಚಚ್ಕೊಂಡು. ಸೊ ಊಟದ ಬಗ್ಗೆ ಹೇಳೋದಾದರೆ ಚೆನ್ನಾಗಿದೆ. ಊಟ ಚೆನ್ನಾಗಿದೆ, ಬರ್ಬೋದು, ಮಸ್ಟ್ ವಿಸಿಟ್. ತಮಿಳ್ನಾಡು ಸ್ಟೈಲ್ ಫುಡ್ ಟೇಸ್ಟ್ ಮಾಡ್ಬೇಕಂತಂದರೆ ಶುಡ್ ವಿಸಿಟ್ ದಿಸ್ ಪ್ಲೇಸ್. ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಸೊ ಯಾರು ನಾನ್ ವೆಜ್ ಪ್ರೇಯರ್ ಇದ್ದೀರ ಅವ್ರಿಗೂ ಕೂಡ ಯು ಕ್ಯಾನ್ ಟ್ರೀಟ್ ಯುವರ್ ಸೆಲ್ಫ್. ಅಥವಾ ಯಾಕೇನಾಯ್ತು? ಹಾಂ
ಗೈಸ್ ಒಂದು ಪಿಸ್ ಸ್ಟಾಪ್ ತೊಗೊಂಡ್ರೆ ಇವಾಗ ಜಸ್ಟು ಟೀ ಕುಡಿದು ಕುಡ್ದಾಯ್ತು. ಆ್ಯಂಡ್ ಟ್ರಾಫಿಕ್ ಅದು ತುಂಬಾ ಇದೆ ಬಾಯ್ಸ್, ಹೆವಿ ಆಗಿದೆ ಟ್ರಾಫಿಕ್ ಮಾತ್ರ, ಕೇಳೋಕ್ಕೆ ಹೋಗ್ಬೇಡಿ ಆ ರೇಂಜಿಗಿದೆ ಟ್ರಾಫಿಕ್ಕು. ಸೊ 1 ಅವರಲ್ಲಿ ಆಗಲೇ ಊಟ ಮಾಡಿ ಬಿಟ್ಟದ್ದು, 1 ಅವರಲ್ಲಿ ಬಂದಿರೋದು ಬರೀ 40 ಕಿಲೋಮೀಟರ್ಸ್ ಮಾತ್ರ. ಜಸ್ಟ್ ಇಮ್ಯಾಜಿನ್. ಸೊ ಸ್ಟಿಲ್ ಹೊಸೂರಲ್ಲಿ ಇನ್ನೂ ಬೇಜಾನ್ ಟ್ರಾಫಿಕ್ ಏನೋ ತೋರಿಸ್ತಾ ಇದೆ. ಅದು ನಾವು ಎಲ್ಲಿದ್ದೀವಿ 138 ಕಿಲೋಮೀಟರ್ಸ್. ನಾನು 138 ಕಿಲೋಮೀಟರ್ಸ್ ರೀಚ್ ಆಗೋಷ್ಟಿಗೆ ಅದು ಇನ್ನೆಷ್ಟಿರುತ್ತೋ ಆ ದೇವರೇ ಬಲ್ಲ. This is gonna be a hell of a ride, man. ನೈಟ್ ಬೇರೆ ಆಗಿದೆ, ಆಲ್ರೆಡಿ 6:40 ಆ್ಯಂಡ್ ಫುಲ್ ಕತ್ಲಾಗಿ ಹೋಗ್ಬಿಟ್ಟಿದೆ. The speed will reduce now. ಇನ್ನೊಂದು ಸ್ವಲ್ಪ ಲೇಟ್ ಆದ ಹಂಗೆ ಫಾಗು ಕೂಡ ಬರುತ್ತೆ, ಫಿಕ್ಸ್ ಅದು. ಗೈಸ್ ಫೈನಲಿ ಹೊಸೂರು ದಾಟಿ ಆಯಿತು. ಹೊಸೂರು ದಾಟಿ ಇಲ್ಲೂ ಹೆವಿ ಟ್ರಾಫಿಕ್ ಇದೆ. ಅಬ್ಬಾ ರಾಮಕೃಷ್ಣ. ಈಗ ಮಗ ಎಲ್ಲ ನೋಯ್ತಾ ಇದೆ ಗುರು ನಕ್ಕ. ಅಯ್ಯಪ್ಪ. ಅಯ್ಯೋ ಎನರ್ಜಿನೇ ಇಲ್ಲ, ಫುಲ್ ಎನರ್ಜಿ ಡೆಡ್ಡು ಕಂಪ್ಲೀಟ್ಲಿ ಡೆಡ್ಡು, ಎನರ್ಜಿ ಡೆಡ್ಡು. ಅಬ್ಬಾ ಕೈ ಗಾಡಿ ಒಂದು ಹೆವಿ ವೇಟಾ. ಅಯ್ಯಪ್ಪ. ವಾ ಕುಳ್ಕಣಿ ಯವ್ವಾ. ನೋಡಿಲ್ಲೆ
ಅಲ್ಲವ ಯಪ್ಪ 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 ಹಾಗೆ ನಾನು ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಇದೆ ನೆನಪಾಗ್ಬಿಟ್ಟಿದ್ದೀನಿ. ನನಗೆ ಅಷ್ಟು ಎನರ್ಜಿನೇ ಇಲ್ಲ ಗುರು ಮಾತಾಡೋಷ್ಟು. ನಾನು ಅಂದ್ಕೊಂಡಿದ್ದೆ ಇವಾಗ ಎನಿವೆ ಇನ್ನೊಂದು ಐ ಥಿಂಕ್ 2-3 ಕಿಲೋಮೀಟರ್ಸ್ ಟೋಲ್ ಇದೆ. ಆ ಟೋಲಲ್ಲಿ ನಿಲ್ಲಿಸಿ ಒಂದು ಪಿಟ್ ಸ್ಟಾಪ್ ತೊಗೊಂಡು ಟೀಗೆ ಕುಡಿತೀನಿ. ಕುಡಿದು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಅಂದರೆ ನಾನು ಲೋ ನಿಲ್ಲಿಸ್ಮೇಲೆ ಎಂಡ್ ಮಾಡೋಣ. ಎಂಡ್ ಮಾಡಿ ಅಲ್ಲಿಂದ ಮನೆಗೆ ಹೋಗ್ತೀನಿ. ಯಾಕಂದರೆ ನನ್ನ ಹತ್ರ ಮಾತಾಡೋಷ್ಟು ಎನರ್ಜಿನೂ ಉಳಿದಿಲ್ಲ, ಏನು ಉಳಿದಿಲ್ಲ. ಬಿಕಾಸ್ ಆಫ್ ದಿಸ್ ಟ್ರಾಫಿಕ್ ಇಸ್ ಲೈಕ್ ಹೆಲ್ ಗೈಸ್. ನಿಜ ಹೇಳ್ತೀನಿ ನಾನು. ಶಟ್ ಅಲ್ಲಿಂದ ಬಂದಿದ್ದು ಒಂದೇ, ಇಲ್ಲಿಂದ ಇವಾಗ ಅಲ್ಲಿಂದ ಬಂದಿದ್ದು ಒಂದೇ, ಇಲ್ಲಿಂದ ಇಲ್ಲಿಗೆ ಹೋಗೋದು ಒಂದೇ. ಹಂಗಾಗಿದೆ ಪರಿಸ್ಥಿತಿ. ಅಷ್ಟೊಂದು ತಲೆ ಕೆಟ್ಟೋಗಿದೆ. ಆ ರೇಂಜಿಗಿದೆ ಗುರು ಇಲ್ಲಿ. ಪೇಷನ್ಸ್ ನಮ್ಮ ಹತ್ರ. ಕೈಗೆ ಎಲ್ಲ ಪೇನ್ ಆಗ್ತಾಯಿದೆ. ಅಲ್ಲಿ ಹೊಡೆದು ಆದರೂ ಸಸ್ಪೆನ್ಷನ್ ಹೊಡೆತಕ್ಕೆ ಬೇಜಾರಾಗುತ್ತೆ. ಅಯ್ಯಪ್ಪ ಸೊ ಮತ್ತು ಇಲ್ಲಿ ಬ್ಲಾಕ್ ಆಗಿದ್ದೇನು ಗುರು ಇದು ಕತೆ ನಮ್ಮದು. ಸರ್ವಿಸ್ ರೋಡಲ್ಲೇ ತಗೋಬೇಕು. ಸುಮ್ಮನೆ ತಪ್ಪು ಮಾಡಿದೆ. ಸರ್ವಿಸ್ ರೋಡಲ್ಲಿ ತೊಗೊಂಡಿದ್ರೆ ಹೋಗಾದ್ರೂ ಹೋಗಿರ್ತಿದ್ದೆ. ನಿಲ್ಲಿಸ್ಬಿಡ ಗುರು. ನಿಲ್ಲಿಸಿದ್ರೆ ಮೊಮೆಂಟಮ್ ತಪ್ಪಿಬಿಡುತ್ತೆ. ಮೊಮೆಂಟಮ್ ತಪ್ಪಿದ್ರೆ ಅಲ್ಲಿಗೆ ಕತೆ ಮುಗಿಯಿತು. ಒಳ್ಳೆ ಕೆಲಸ ಮಾಡಿದೆ. ಆಹಾ ಓಹೋ ಓಹೋ ಆಹಾ ಯಪ್ಪ 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 ರಾಮಕೃಷ್ಣ ಬೇಡ ಗುರು ಇದು. ಮತ್ತೆ ಬ್ಲಾಕ್ ಆಯ್ತಾ? ಮತ್ತೆ ಸರ್ವಿಸ್ ರೋಡ್ ತೆಗೆದು. ನಾನೆಂಥ ತಿಕ್ಲ ಗುರು, ನಾನೆಂಥ ತಿಕ್ಲು ನನ್ನ ಮಗ. ಟೋಲಿಗೆ ಆಗಿರೋದ ಇದು ಕತೆ? ಹಾ 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 ಹಾ
ಫೈನಲಿ ಗೈಸ್ ಸತ್ತು ಹೋದಂಗಾಯಿತು. ಸತ್ತು ಬದುಕಿ ಬಂದರೆ ಹೆಂಗಾಗತ್ತಲ್ಲ ಹಂಗಾಗೆ ಕತೆ ನಮ್ಮದು. ಯಪ್ಪ ಸಾಕು ಗುರು ಸಾಕು. ಏನೇ ಗೈಸ್, ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ಸೊ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಡೇ 7 ವಿಚ್ ಇಸ್ ಬ್ಯಾಂಗ್ಳೂರ್ ಟು ಹುಬ್ಬಳ್ಳಿ. ಆ ವಿಡಿಯೋದಲ್ಲಿ ಸಿಗ್ತೀನಿ. ಆ ವಿಡಿಯೋದಲ್ಲಿ ಮೇನು ಡಿಸ್ಕಸ್ ಮಾಡೋಣ ಈ ಬೈಕ್ ಬಗ್ಗೆ. ಈ ಬೈಕ್ ಸ್ವಲ್ಪ ಯಾವ ಥರ ಅಂದರೆ ಓವರ್ ವ್ಯೂ ಯಾವ ಥರ ಪರ್ಫಾರ್ಮ್ ಮಾಡ್ತು ಅನ್ನೋದ್ರ ಬಗ್ಗೆ. ಓಕೆ, ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ಟಿಲ್ ದೆನ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ರೈಡ್ ಸೇಫ್ ಗೈಸ್.